ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನ್, ಬೇಗ ಆಗುವಂಥದ್ದು. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆಕು 0.95 mm ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. 10 ನಂಬರ್ ಕ್ರೋಶೆಗೂ ತಗೋಬೋದು ನೀವು. ನಾನಿಲ್ಲಿ 7 ನಂಬರ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಆಮೇಲೆ ಫಸ್ಟ್ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಮಾಡಿಕೊಂಡು ಅದರ ಹತ್ತಿರನೇ ಡಬಲ್ ಕ್ರೋಶೆ, ಆ 2 ಚೈನ್ನ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ ಮಾಡಿದೆ ಅಂದರೆ ಆ ಫಸ್ಟ್ 2 ಚೈನು ಒಂದು ಡಬಲ್ ಕ್ರೋಶೆ ಅಂದರೆ 3 ಡಬಲ್ ಕ್ರೋಶೆ ಆದಂಗೆ ಆಯಿತು. ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ಲಾಕ್ ಮಾಡಿದ್ದೀನಿ. ಸ್ಮಾಲ್ ಬೀಡನ್ನು ಅದೇ ಜಾಗದಲ್ಲಿ ಆ ಫಸ್ಟ್ 3 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅಲ್ಲೇ ಮತ್ತೆ ಡಬಲ್ ಕ್ರೋಶೆ 1 2 ಇನ್ನೊಂದು 3ನೇದು, ಈ ಥರ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು 2 ಚೈನು 3 ಚೈನ್ ಮಾಡಿಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ ಮತ್ತು ಬೀಡ್, ಮತ್ತು 3 ಡಬಲ್ ಕ್ರೋಶೆ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಜಾಗದಲ್ಲಿ 3 ಡಬಲ್ ಕ್ರೋಶೆ, 2 ಇನ್ನೊಂದು 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನು, ಮತ್ತು 3 ಡಬಲ್ ಕ್ರೋಶೆ, 1 2 3, ಮತ್ತು ಒಂದು ಬೀಡ್, ಆ ಬೀಡ್ ಲಾಕ್ ಮಾಡಿ ಮತ್ತು ಅದೇ ಜಾಗದಲ್ಲಿ 3 ಡಬಲ್ ಕ್ರೋಶೆ, 1 2 3, ಈ ಥರ 3 ಡಬಲ್ ಕ್ರೋಶೆ, ಒಂದು ಬೀಡು 3 ಡಬಲ್ ಕ್ರೋಶೆ, ಮಧ್ಯದಲ್ಲಿ 3 ಚೈನು, ಈ ಥರ ಮಾಡ್ತಾ ಹೋಗಿ ಪೂರ್ತಿ ಸೀರೆ. ಈಗ ಎಂಡಲ್ಲಿ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ಕೋಬೇಕು ನೀವು. ಬ್ಯಾಕ್ ಸೈಡಿಗೆ ಬಂದಿದ್ದೀನಿ, ಅಲ್ಲೇ ಎಂಡಲ್ಲಿ. ಈಗ ಮತ್ತೆ ಆ ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಬೀಡ್ ಪಕ್ಕವರೆಗೂ. ಒಂದು ಚೈನ್ ಹಾಕ್ಕೊಂಡು ಈ ಕಡೆ ಬಂದಿದ್ದೀರಲ್ವ, 2 ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ಗಳಲ್ಲಿ ನೋಡಿ, ಈ ಥರ ಸಿಂಗಲ್ ಕ್ರೋಶೆಗಳಲ್ಲೆಲ್ಲ ಚೈನ್ ಹಾಕಿ ಬೀಡ್ ಪಕ್ಕವರೆಗೂ. ಮತ್ತು ಆ ಬೀಡ್ನ ಮೇಲೆ 3 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆಯಿಂದ 3 ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ, ಆ ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಈ ಥರ. ಆಮೇಲೆ ಅಲ್ಲಿ 3 ಚೈನ್ ಇದೆಯಲ್ವ, 3 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ಹಾಗೆ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆಗಳಿದೆ ನೋಡಿ, ಅಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಮತ್ತು 3 ಚೈನು, ಅಂದರೆ ಆ ಬೀಡ್ನ ಮೇಲೆ ಚೈನು. ನೆಕ್ಸ್ಟ್ ಬೀಡ್ನ ಆ ಕಡೆಯಿಂದ ಎಲ್ಲ ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ, ಈ ಥರ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಡಿಸೈನ್, ಈಸಿ ಡಿಸೈನ್. ಸಿಂಪಲ್ ಸೀರೆಗಳಿಗೆಲ್ಲ ಆರಾಮಾಗಿ ಮಾಡ್ಕೋಬೋದು ನೀವು. ಬೇಗನೂ ಆಗುತ್ತೆ, ಸ್ಪೀಡ್ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಈ ಥರ ಎಲ್ಲ ಕಡೆನೂ ಡಬಲ್ ಕ್ರೋಶೆ ಇರಲಿ ಸಿಂಗಲ್ ಕ್ರೋಶೆ, ಚೈನ್ ಬೀಡ್ ಸುತ್ತಲೂ ಚೈನ್ ಇರಲ್ಲ ಚೈನು, ಈ ಥರ ಮಾಡಿ ದಾರ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರಂಟ್ ಸೈಡಲ್ಲಿ ಸ್ಟಾರ್ಟಿಂಗಿಂದ ಆ ಮೇಲಿನ ಲಾಕಿನ ಒಳಗಡೆ ಲಾಕ್ ಮಾಡ್ಕೋಬೇಕು. ಆ ಚೈನ್ ಹಾಕಿದ ರೌಂಡ್ ಇದೆಯಲ್ವ, ಆ ರೌಂಡಲ್ಲಿ
ಅಲ್ಲಿ ಲಾಕ್ ಮಾಡಿದ ಮೇಲೆ ಫಸ್ಟು ಬೀಡ್ನ ಮೇಲಿನ ಚೈನ್ ಇದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಸಿಂಗಲ್ ಕ್ರೋಶೆ ಹಾಕಿ ಅದರ ಫಸ್ಟು ಪಕ್ಕದ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಎರಡನೇದಲ್ಲೂ ಹಾಕ್ಕೊಂಡಿದ್ದೀನಿ ಈ ಥರ. ಈಗ ಇಲ್ಲಿಂದ ಈ ಮಧ್ಯದ 3 ಚೈನ್ ಇದೆಯಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಬೀಡಿನ ಮೇಲೆ 3 ಚೈನ್ ಇರೋದಲ್ಲಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ ಹಾಕಿ. ಫಸ್ಟ್ ಬೀಡ್ನ ಮೇಲೆ ಬರೀ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಯಾಕೆಂದರೆ ಅದು ಕುಚ್ಚಿಗೆ. ಆಮೇಲೆ ಸ್ವಲ್ಪ ಮುಂದೆವರೆಗೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬನ್ನಿ, ಯಾಕಂದರೆ ಆರ್ಚಿಗೆ ತುಂಬ ದೂರ ಆಗತ್ತೆ ಅಂತ ಇದ್ದರೆ. ಆಮೇಲೆ ನೆಕ್ಸ್ಟು ಬೀಡ್ನ ಮೇಲೆ ಇರುವಂಥ 3 ಚೈನ್ ಇದೆಯಲ್ವ, ಅದರಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ತಾಯಿದ್ದೀನಿ. ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ನೀವು ಹಾಕಿರೋ ಬೀಡನ್ನ ಹೊಂದ್ಕೊಂಡು. ಅಂದರೆ ಸ್ವಲ್ಪ ದೊಡ್ಡದು ಹಾಕಿದರೆ ಹೆಚ್ಚು ಬರ್ಬೋದು, ಚೈನ್ ಹೆಚ್ಚು ಬರ್ಬೋದು, ಆ ಥರ ನೀವು ಹಾಕೋ ಟೈಟ್ನ ಮೇಲೆ ಇರುತ್ತೆ. 4-5 ಡಬಲ್ ಕ್ರೋಶೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ, ಸ್ಮಾಲ್ ಬೀಡ್. ಮತ್ತು ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು 6 ಡಬಲ್ ಕ್ರೋಶೆ ಹಾಕಿ ಬೀಡ್ ಹಾಕಿದ್ದೀನಿ, ಮತ್ತು 6 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶೆ ಬೀಡು, 6 ಡಬಲ್ ಕ್ರೋಶೆ ಒಂದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಆರ್ಚಲ್ಲೂ 6 ಡಬಲ್ ಕ್ರೋಶೆ ಬೀಡು, 6 ಡಬಲ್ ಕ್ರೋಶೆ ಹಾಕ್ಕೋಬೇಕು ಈ ಥರ. ನೋಡಿ ಈ ಥರ ಬರುತ್ತೆ. ಈಗ ಅದನ್ನು ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, 3 ಚೈನ್ ಹಾಕಿದ್ದೀನಿ ಅಲ್ವಾ, ಅದರಲ್ಲಿ ಲಾಕ್ ಮಾಡಿ. ಆ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿರ್ತೀವಲ್ವ, ಅದರಲ್ಲಿ ಲಾಕ್ ಮಾಡಬೇಕು. ಅದರ ನೆಕ್ಸ್ಟ್ ಬೀಡ್ ಇದೆ ನೋಡಿ, ಅಲ್ಲಿ ಡೈರೆಕ್ಟಾಗಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಆರ್ಚಿಗೆ ಒಂದು ಸಲ ಹಾಗೆ ಕುಚ್ಚು ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಪ್ರತಿ ಆರ್ಚಿಗೂ ಮಾಡ್ಕೋಬೋದು, ಅಥವಾ 3 ಆರ್ಚು 4 ಆರ್ಚಿಗೆ ಒಂದು ಸಾರಿನಾದ್ರು ಕುಚ್ಚು ಹಾಕ್ಕೋಬೋದು. ಅದು ನಿಮ್ಗೆ ಹೆಂಗೆ ಬೇಕು ಹಾಗೆ. 4 5 6 ಡಬಲ್ ಕ್ರೋಶೆ, ಒಂದು ಸ್ಮಾಲ್ ಬೀಡ್, ಮತ್ತು 6 ಡಬಲ್ ಕ್ರೋಶೆ. ಇದು 6. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಪ್ಲೇನ್ 3 ಚೈನ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಬೇಕು ಅಂದರೆ ಇನ್ನೊಂದು ಸರಿನೂ ಅದೇ ಥರ ಆರ್ಚ್ ಮಾಡ್ಕೋಬೋದು ಇನ್ನೊಂದು ಬೀಡ್ಸಿಗೆ. ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀನಿ. ಆ ಡಬಲ್ ಕ್ರೋಶೆಗಳೆಲ್ಲ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ನ ಮೇಲಿನ ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೀವು ಹೆಂಗೆ ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು. 3 ಆರ್ಚಿಗೆ ಒಂದು ಸರಿ ಮಾಡ್ಕೋಬೋದು. 3 ಆರ್ಚ್ ಅಂದರೆ ಇನ್ನೂ ಒಂದು ಆರ್ಚ್ ಅಂದರೆ ಅಲ್ಲಿಂದಲೇ ಆರ್ಚ್ ಮಾಡ್ಕೋಬೋದು. ಎಲ್ಲಿ ನೀವು ಲಾಕ್ ಮಾಡಿದ್ದೀರಾ ಅಲ್ಲಿಂದಲೇ ಇದನ್ನು ಈ ಬೀಡ್ನ ಮೇಲೆ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆಗಳು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಆ ಬೀಡ್ನ ಮೇಲಿನ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ನೆಕ್ಸ್ಟ್ ಬೀಡ್ನ ಮೇಲೆ ಮತ್ತೆ ಯಾವಾಗ ಹಾಗೆ ಇದರ ಹಾಗೆ ಆರ್ಚ್ ಮಾಡ್ಕೊಳ್ಳಿ ನೋಡಿ ಈ ಥರ. ಫಸ್ಟು ಬೀಡ್ನ ಮೇಲೆ ಕುಚ್ಚು, ಮತ್ತು 2 ಆರ್ಚು, ಮತ್ತು ಕುಚ್ಚು, ಈ ಥರ ಮಾಡ್ತಾ ಹೋದರೆ ಆಯಿತು. ತುಂಬ ಸುಲಭವಾಗಿ ಆಗುವಂಥದ್ದು, ಬೇಗ ಆಗುವಂಥದ್ದು, ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ. ಸಿಂಪಲ್ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. 2 ಕಲರಲ್ಲಿ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.